ನಮಸ್ಕರಿಸುತ್ತ ಯಾವತ್ತು ಏನು ಇವತ್ತಿನ ಹೋರಾಟ ಬಹುದಿನದ ಹೋರಾಟ ಅತ್ಯಂತ ಪ್ರಬಲವಾಗಿ ಇವತ್ತೇನೋ ಒಂದು ಹಂತಕ್ಕೆ ಬಂದಾಗ ಕೆಲವೊಂದಿಷ್ಟು ಅಲ್ಲಿ ಇಲ್ಲಿರ್ತಾರಲ್ಲ ದೇಶದ್ರೋಹಿಗಳು, ನಾಡದ್ರೋಹಿಗಳು ಮತ್ತು ರೈತ ದ್ರೋಹಿಗಳು ಅಂತಕ್ಕಂಥವ್ರು ಪರಿಸರವಾದಿಗಳ ಹೆಸರ ಮೇಲೆ ಇವತ್ತು ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಈಗಾಗಲೇ ಹಿರಿಯರು ಹೇಳಿದ್ರೆ ಅವರಿಗೆ ಎಚ್ಚರಿಕೆ ಗಟ್ಟೆಯನ್ನು ಕೊಡಬೇಕಾಗಿದೆ. ಯಾಕಂದ್ರೆ ನಾವು ಇಲ್ಲೇ ಕುಂತೀವಿ ಏನು ಮಾಡ್ತಾರೆ ನೋಡು ಅಂತೇಳಿ ಇವತ್ತು 10 ಇದ್ದಾರೆ 100 ಆಗ್ತಾರೆ, 100 ಇದ್ದಾರೆ 1000 ಆಗೋಕ್ಕಿಂತ ಪೂರ್ವದಲ್ಲಿ ನಮಗೆ ಏನು 40 ವರ್ಷದ ಹೋರಾಟಕ್ಕೆ ಒಮ್ಮೆ ಅಂತಿಮ ಹಂತಕ್ಕೆ ಬಂದು ನಿಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಂದಿಗೆ ಕಿಡಿಗೇಡಿಗಳಿಂದ ಕೆಲಸ ಮಾಡ್ಯಾರ. ಅದಕ್ಕೆ ಸಾಮೂಹಿಕವಾಗಿ ಹೇಳ್ತಕ್ಕಂಥದ್ದು ಒಂದು ತಿಳಿ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಆ ತಿಳಿ ಹೇಳದೆ ಕೂಡ ಕೇಳದೆ ಇದ್ದಾಗ ಅವ್ರಿಗೆ ತಮ್ಮದೇ ಆದಂಥ ರೈತರ ಮುಖಾಂತರ ಅವ್ರಿಗೆ ಸರಿಯಾದಂಥ ಒಂದು ಉತ್ತರ ಕೊಡುವಂಥ ಸಂದರ್ಭ ಈ ಸಂದರ್ಭದಲ್ಲಿ ಬರ್ತೈತಿ. ಅದಕ್ಕೂ ಕೂಡ ನಾವು ಸಿದ್ಧರಾಗಿ ಅವ್ರಿಗೆ ಮುಂದಿನ ದಿನದೊಳಗೆ ನಾವೆಲ್ಲ ರೈತರು ಕೂಡ್ಕೊಂಡು ಒಗ್ಗಟ್ಟಾಗಿ ಹೋರಾಟ ಮಾಡಿ ಹೊಟ್ಟೆ ಏನಾರು ಮಾಡಿ ನಮ್ಮ ಭಾಗಕ್ಕೆ ನೀರು ಒದಗಿಸುವಂಥ ಯೋಜನೆ ಕೂಡಲೇ ಜಾರಿಗೆ ಆಗಬೇಕು ಅನ್ನೋಂಥ ರೀತಿಯೊಳಗೆ ತಮ್ಮೆಲ್ಲರ ಏನು ಹೋರಾಟ ಐತಿ ನಾವು ಕೂಡ ಅದಕ್ಕೆ ಬೆಂಬಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಎಲ್ಲರಿಗೂ ವಂದಿಸಿ ನನ್ನ ಮಾತು. ಜೈ ಹಿಂದ್.